ನಮಸ್ಕಾರ ಸ್ನೇಹಿತರೆ, ನಮ್ಮ ಭವಿಷ್ಯ ದರ್ಪಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಕರ ರಾಶಿಯವರೇ, 1000 ಪಟ್ಟು ಹೆಚ್ಚು ಇಂದಿನ ಈ ಜ್ಞಾನವರ್ಧಕ, ಪ್ರೇರಣಾದಾಯಕ, ವಿಶೇಷ ಮತ್ತು ಅತ್ಯಂತ ಪ್ರಮುಖ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಮಕರ ರಾಶಿಯ ಸ್ನೇಹಿತರೆ, ದೇವರಿಗೆ ನಿಮ್ಮ ನಿಜವಾದ ಪ್ರಾರ್ಥನೆ ಏನೆಂದರೆ ತಾಯಿ ದೇವಿಯ ಅಪಾರ ಕೃಪೆ, ಭಗವಂತ ಭೋಲೆನಾಥನ ಆಶೀರ್ವಾದ, ಶ್ರೀಹರಿ ವಿಷ್ಣುವಿನ ಕೃಪೆ ಮತ್ತು ಸಂಕಟ ಮೋಚಕ ಹನುಮಂತನ ದಿವ್ಯಶಕ್ತಿ ನಿಮ್ಮ ಜೀವನದಿಂದ ಪ್ರತಿಯೊಂದು ರೀತಿಯ ದುಃಖ, ಚಿಂತೆ, ಭಯ ಮತ್ತು ಅಡೆತಡೆಗಳನ್ನು ದೂರ ಮಾಡಲಿದೆ. ಹಾಗೂ ನಿಮ್ಮ ಮನೆ ಕುಟುಂಬದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಉತ್ತಮ ಆರೋಗ್ಯ, ಧನ ಧಾನ್ಯ ಮತ್ತು ಅಪಾರ ಸಂತೋಷ ನೆಲೆಸಲಿದೆ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೋ ಒಂದು ಹೋರಾಟವನ್ನು ಎದುರಿಸುತ್ತಾನೆ. ಯಾರಿಗೂ ಹಣದ ಚಿಂತೆ ಇದ್ದರೆ, ಯಾರಿಗೂ ಉದ್ಯೋಗದ, ಇನ್ಯಾರಿಗೋ ವ್ಯಾಪಾರದ, ಇನ್ಯಾರಿಗೋ ಕುಟುಂಬದ ಅಥವಾ ತಮ್ಮ ಭವಿಷ್ಯದ ಚಿಂತೆ. ಆದರೆ ಸ್ನೇಹಿತರೆ, ನೆನಪಿರಲಿ, ಕತ್ತಲೆಯ ರಾತ್ರಿಯ ನಂತರ ಒಂದು ಹೊಸ ಮುಂಜಾನೆ ಖಂಡಿತ ಬರುತ್ತದೆ. ಸಹನೆ, ಶ್ರಮ ಮತ್ತು ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಿ ಕಷ್ಟದ ಸಮಯವನ್ನು ದಾಟಲು ನೆರವಾಗುತ್ತದೆ. ಇಂದಿನ ಈ ಕಾರ್ಯಕ್ರಮವು ಕೇವಲ ಭವಿಷ್ಯದ ಸಾಧ್ಯತೆಗಳ ಬಗ್ಗೆ ಚರ್ಚಿಸಲು ಮಾತ್ರವಲ್ಲ, ಬದಲಾಗಿ ನಿಮ್ಮಲ್ಲಿ ಹೊಸ ಶಕ್ತಿ, ಹೊಸ ನಂಬಿಕೆ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಮೂಡಿಸುವುದಕ್ಕಾಗಿದೆ. ನಮ್ಮ ಉದ್ದೇಶವೇನೆಂದರೆ, ನೀವು ಈ ವಿಡಿಯೋ ನೋಡಿದ ನಂತರ ನಿಮ್ಮ ಜೀವನದಲ್ಲಿ ಭರವಸೆ, ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸಬೇಕು. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಎಂದಾದರೂ ಈ ವಿಚಾರ ಬಂದರೆ, ನನ್ನ ಒಳ್ಳೆಯ ದಿನಗಳು ಬರುತ್ತದೆ, ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ, ನನ್ನ ಜೀವನದ ತೊಂದರೆಗಳು ಕಡಿಮೆಯಾಗುತ್ತದೆ, ಹಾಗಿದ್ದರೆ ಸ್ನೇಹಿತರೆ, ನಂಬಿಕೆ ಇಡಿ, ಪ್ರತಿಯೊಂದು ಪರಿಸ್ಥಿತಿಯು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಸಮಯ ಬದಲಾಗುತ್ತದೆ, ಅವಕಾಶಗಳು ಬರುತ್ತದೆ ಮತ್ತು ಸರಿಯಾದ ದಾರಿಯಲ್ಲಿ ಮಾಡಿದ ಪ್ರಯತ್ನವು ಹೆಚ್ಚಾಗಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಯಾವ ವ್ಯಕ್ತಿಯು ಕಠಿಣ ಸಮಯದ ಕಠಿಣ ಹಾದಿಗಳಲ್ಲಿ ನಡೆಯುವ ಧೈರ್ಯ ತೋರುತ್ತಾನೋ ಅವನೇ ಒಂದು ದಿನ ತನ್ನ ಗುರಿಯನ್ನು ಅತ್ಯಂತ ಸುಂದರವಾಗಿಸುತ್ತಾನೆ. ಬಿರುಗಾಳಿ ಎಷ್ಟೇ ವೇಗವಾಗಿದ್ದರೂ ಆತ್ಮವಿಶ್ವಾಸದ ಮುಂದೆ ಅದು ತಲೆಬಾಗಲೇಬೇಕು. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಜೀವನದಲ್ಲಿ ಭರವಸೆಯ ದೀಪವನ್ನು ಎಂದಿಗೂ ಆರಿ ಹೋಗಲು ಬಿಡಬೇಡಿ. ಏಕೆಂದರೆ ಯಾವ ದಿನ ವ್ಯಕ್ತಿಯು ಭರವಸೆಯನ್ನು ಕಳೆದುಕೊಳ್ಳುತ್ತಾನೋ ಅದೇ ದಿನ ಅವನು ತನ್ನ ಅತ್ಯಂತ ದೊಡ್ಡ ಅವಕಾಶದಿಂದ ದೂರವಾಗುತ್ತಾನೆ. ಆದರೆ ಯಾವ ವ್ಯಕ್ತಿಯು ನಂಬಿಕೆ ಮತ್ತು ಕರ್ತವ್ಯದೊಂದಿಗೆ ಮುಂದೆ ಸಾಗುತ್ತಾನೋ ಅವನಿಗೆ ಹೊಸ ಹಾದಿಗಳು ತೆರೆದುಕೊಳ್ಳುತ್ತಾ ಸಾಗುತ್ತವೆ. ಸ್ನೇಹಿತರೆ, ಇಂದಿನ ಚರ್ಚೆಯಲ್ಲಿ ನಾವು ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಸಹ ಹಂಚಿಕೊಳ್ಳುತ್ತೇವೆ. ಅವುಗಳನ್ನು ಶ್ರದ್ಧೆ ಮತ್ತು ಸಕಾರಾತ್ಮಕ ಭಾವನೆಯಿಂದ ಮಾಡಬಹುದು. ಸ್ನೇಹಿತರೆ, ಈ ಪರಿಹಾರವು ಯಾವುದೇ ಪವಾಡಕ್ಕಿಂತ ಕಡಿಮೆ ಇಲ್ಲ. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಬಹುದು. ಸ್ನೇಹಿತರೆ, ಸಾಧ್ಯವಾದರೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯದೇವನಿಗೆ ಸ್ವಚ್ಛವಾದ ನೀರನ್ನು ಅರ್ಪಿಸಿ ಮತ್ತು ಮನಸ್ಸಿನಲ್ಲಿ ಪ್ರಾರ್ಥಿಸಿ, ಹೇ ಪ್ರಭು, ಹೇ ಪರಮಪಿತ, ನನಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ, ಶ್ರಮಿಸುವ ಶಕ್ತಿ ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಹನೆ ಕಾಯ್ದುಕೊಳ್ಳುವ ಆಶೀರ್ವಾದ ನೀಡು. ಈ ಸಣ್ಣ ಅಭ್ಯಾಸವು ನಿಮ್ಮ ದಿನದ ಆರಂಭದ ಸಕಾರಾತ್ಮಕ ಭಾವನೆಯೊಂದಿಗೆ ಮಾಡಲು ನೆರವಾಗುತ್ತದೆ. ಮನೆಯ ಹಿರಿಯರನ್ನು ಗೌರವಿಸಿ ಮತ್ತು ಪ್ರತಿದಿನ ಅವರ ಪಾದ ಸ್ಪರ್ಶಿಸಿ ಆಶೀರ್ವಾದ ಪಡೆಯಿರಿ. ಕುಟುಂಬದ ಪ್ರೀತಿ, ಸಹಕಾರ ಮತ್ತು ಗೌರವದ ವಾತಾವರಣವು ಅನೇಕ ಕಷ್ಟಗಳನ್ನು ಹಗುರಗೊಳಿಸುತ್ತದೆ. ಸ್ನೇಹಿತರೆ, ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ಪದೇ ಪದೇ ನಿರಾಸೆ ಅನುಭವಿಸುತ್ತಿದ್ದರೆ, ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ಸ್ಮರಿಸಿ ಮತ್ತು ನಿಮ್ಮ ದಿನಕ್ಕಾಗಿ ಒಂದು ಒಳ್ಳೆಯ ಸಂಕಲ್ಪ ಮಾಡಿ. ಇದು ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ನಂಬಿಕೆಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ಸ್ನೇಹಿತರೆ, ನಿಮ್ಮ
ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಅದೃಷ್ಟವು ಕೇವಲ ಬಾಗಿಲನ್ನು ತೋರಿಸುತ್ತದೆ, ಆ ಬಾಗಿಲನ್ನು ತಲುಪುವ ಪ್ರಯಾಣವನ್ನು ಶ್ರಮವೇ ನಿರ್ಧರಿಸುತ್ತದೆ. ನಂಬಿಕೆಯು ನಿಮ್ಮ ಶಕ್ತಿಯಾಗುತ್ತದೆ ಮತ್ತು ಕರ್ತವ್ಯವು ನಿಮ್ಮ ಅತ್ಯಂತ ದೊಡ್ಡ ಗುರುತಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ನಂಬಿಕೆಯೊಂದಿಗೆ ಕರ್ತವ್ಯ ಮಾಡಿ ಮತ್ತು ಕರ್ತವ್ಯ ಮಾಡುತ್ತಿದ್ದರೆ ನಂಬುವುದನ್ನು ಕಲಿಯಿರಿ. ಈ ಎರಡೂ ವಿಷಯಗಳು ನಿಮ್ಮಲ್ಲಿದ್ದರೆ ನೀವು ಯಶಸ್ವಿಯಾಗುವುದನ್ನು ಪ್ರಪಂಚದ ಯಾವ ಶಕ್ತಿಯು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಪ್ರತಿಯೊಂದು ಸಣ್ಣ ಪ್ರಯತ್ನವು ಭವಿಷ್ಯದ ದೊಡ್ಡ ಯಶಸ್ಸಿಗೆ ಅಡಿಪಾಯವಾಗಬಹುದು. ಆದ್ದರಿಂದ ಸ್ನೇಹಿತರೆ, ಎಂದಿಗೂ ನಿಮ್ಮ ಶ್ರಮವನ್ನು ಸಣ್ಣದೆಂದು ಭಾವಿಸಬೇಡಿ. ಸ್ನೇಹಿತರೆ, ನಡೆಯುತ್ತಾ ಸಾಗಿದರೆ ಹಾದಿಗಳು ಸಹ ನಮಸ್ಕರಿಸುತ್ತವೆ. ಧೈರ್ಯವು ಗಟ್ಟಿಯಾಗಿದ್ದರೆ ಗುರಿಯು ನಿಮ್ಮ ಕೈ ಸೇರುತ್ತದೆ. ತೊಂದರೆಗಳ ಗುಂಪನ್ನು ನೋಡಿ ಹೆದರಬೇಡಿ. ಒಂದು ದಿನ ಇದೆ, ಹೋರಾಟ ನಿಮ್ಮನ್ನು ಮಹಾನ್ ಮಾಡುತ್ತದೆ. ಸ್ನೇಹಿತರೆ, ನಿಮ್ಮ ಉದ್ದೇಶ ಭಯವನ್ನು ಹರಡುವುದಲ್ಲ, ಬದಲಾಗಿ ಭರವಸೆ, ಸಕಾರಾತ್ಮಕ ಚಿಂತನೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚುವುದಾಗಿದೆ. ಹೌದು ಸ್ನೇಹಿತರೆ, ಜೀವನದಲ್ಲಿ ಸರಿಯಾದ ಚಿಂತನೆ, ನಿರಂತರ ಪ್ರಯತ್ನ ಮತ್ತು ಆಧ್ಯಾತ್ಮಿಕ ಸಮತೋಲನದೊಂದಿಗೆ ಮುನ್ನಡೆಯುವುದು ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸಿರಬೇಕೆಂದು ಬಯಸಿದರೆ ಯಾವಾಗಲೂ ಸತ್ಯದ ಪರವಾಗಿ, ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡೆಯಿರಿ. ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಬೇಡಿ. ನಿಮ್ಮ ಶ್ರಮವನ್ನು ಮುಂದುವರಿಸಿ ಮತ್ತು ದೇವರ ಮೇಲೆ ನಂಬಿಕೆ ಇಡಿ. ಒಳ್ಳೆಯ ಕರ್ಮಗಳು ಹೆಚ್ಚಾಗಿ ಉತ್ತಮ ಫಲಿತಾಂಶಗಳನ್ನು ಕೊಂಡೊಯ್ಯುತ್ತವೆ. ಹೌದು ಸ್ನೇಹಿತರೆ, ಈಗ ನೀವೆಲ್ಲರೂ ಸಿದ್ಧರಾಗಿರಿ, ಏಕೆಂದರೆ ಮುಂದೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಸ್ತಾರವಾಗಿ ಚರ್ಚಿಸುತ್ತೇವೆ. ಯಾವ ಪರಿಸ್ಥಿತಿಯಲ್ಲಿ ತಾಳ್ಮೆ ವಹಿಸಬೇಕು, ಯಾವ ವಿಷಯಗಳ ಬಗ್ಗೆ ವಿಶೇಷ ಗಮನ ನೀಡಬೇಕು, ಯಾವ ಸಕಾರಾತ್ಮಕ ಹೆಜ್ಜೆಗಳು ನಿಮಗೆ ಉಪಯುಕ್ತವಾಗಬಹುದು ಮತ್ತು ಹೇಗೆ ನೀವು ಆತ್ಮವಿಶ್ವಾಸದೊಂದಿಗೆ ನಿಮ್ಮ ಜೀವನಕ್ಕೆ ಹೊಸ ದಿಕ್ಸೂಚಿ ನೀಡಬಹುದು. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿ ನೋಡಿ, ಏಕೆಂದರೆ ಮುಂದಿನ ಮಾಹಿತಿಯು ನಿಮಗೆ ಪ್ರೇರಣಾದಾಯಕ, ಉಪಯುಕ್ತ ಮತ್ತು ಜ್ಞಾನವರ್ಧಕವಾಗಬಹುದು. ಸ್ನೇಹಿತರೆ, ಸಮಯವು ತುಂಬ ಕಡಿಮೆ ಇದೆ ಮತ್ತು ಮಾಹಿತಿಗಳು ಅತ್ಯಂತ ಪ್ರಮುಖವಾಗಿದೆ. ಆದ್ದರಿಂದ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಇಂದಿನ ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿಬಿಡಿ. ನಿಮ್ಮ ಜೀವನವೇ ಬದಲಾಗುತ್ತದೆ. ನೋಡಿ ಸ್ನೇಹಿತರೆ, ಒಂದು ಮಾತನ್ನು ಯಾವಾಗಲೂ ನೆನಪಿಡಿ, ಜೀವನದಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಹಣವಲ್ಲ, ಅತ್ಯಂತ ದೊಡ್ಡ ಶಕ್ತಿ ಎಂದರೆ ನಂಬಿಕೆ, ಅತ್ಯಂತ ದೊಡ್ಡ ಶಕ್ತಿ ಎಂದರೆ ತಾಳ್ಮೆ ಮತ್ತು ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಸಮಯ. ಸಮಯಕ್ಕಾಗಿ ಕಾಯುವವರ ಸಾಮರ್ಥ್ಯವೇ ಸಮಯ. ಏಕೆಂದರೆ ಸ್ನೇಹಿತರೆ, ಸಮಯ ಬದಲಾದಾಗ ಪರಿಸ್ಥಿತಿಗಳು ಬದಲಾಗುತ್ತವೆ. ಆದ್ದರಿಂದ ಎಂದಿಗೂ ಯಾವುದೇ ಕಷ್ಟದ ಹಂತವನ್ನು ನಿಮ್ಮ ಅಂತಿಮ ಗುರಿ ಎಂದು ಭಾವಿಸಬೇಡಿ, ಏಕೆಂದರೆ ಆ ಸಮಯವು ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ, ಅದು ಬದಲಾಗುತ್ತದೆ. ಕೆಲವೊಮ್ಮೆ ಹೀಗಾಗುತ್ತದೆ, ವ್ಯಕ್ತಿಯು ಹಗಲು ರಾತ್ರಿ ಕಷ್ಟಪಡುತ್ತಾನೆ, ಹಗಲು ರಾತ್ರಿ ಪ್ರಯತ್ನಿಸುತ್ತಾನೆ, ಆದರೆ ಅವನಿಗೆ ತನ್ನ ಶ್ರಮದ ಫಲ ತಕ್ಷಣವೇ ಸಿಗುವುದಿಲ್ಲ. ಅಂತಹ ಸಮಯದಲ್ಲಿ ಕೆಲವು ಜನರು ಸೋಲನ್ನಪ್ಪಿಕೊಳ್ಳುತ್ತಾರೆ, ಇನ್ನು ಕೆಲವು ಜನರು ಕುಗ್ಗಿ ಹೋಗುತ್ತಾರೆ, ಆದರೆ ಕೆಲವು ಜನರು ತಮ್ಮ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುತ್ತಾರೆ. ಇದಕ್ಕೆ ಇತಿಹಾಸವೇ ಸಾಕ್ಷಿ. ಯಾರು ಕಷ್ಟದ ಸಮಯದಲ್ಲೂ ತಮ್ಮ ಹೆಜ್ಜೆಗಳನ್ನು ಹಿಂದೆ ತೆಗೆಯುವುದಿಲ್ಲವೋ ಅವರೇ ಒಂದು ದಿನ ಯಶಸ್ಸಿನ ಹೊಸ ಕಥೆಯನ್ನು ಬರೆದಿದ್ದಾರೆ. ಸ್ನೇಹಿತರೆ, ಸೂರ್ಯ ಉದಯಿಸಲು ಸಮಯ ಹಿಡಿಯುತ್ತದೆ, ಬೀಜವು ಮರವಾಗಲು ಸಮಯ ಹಿಡಿಯುತ್ತದೆ. ಯಾರು ತಾಳ್ಮೆ ಕಳೆದುಕೊಳ್ಳುವುದಿಲ್ಲವೋ ಅವರು ಗುರಿ ತಲುಪಲು ಸರಿಯಾದ ಸಮಯ ಬರಬೇಕಾಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ಇಂದು ನಿಮ್ಮ ಜೀವನದಲ್ಲಿ ಆರ್ಥಿಕ ಕಷ್ಟವಿದ್ದರೆ, ಕುಟುಂಬದಲ್ಲಿ ಒತ್ತಡವಿದ್ದರೆ, ಉದ್ಯೋಗದಲ್ಲಿ ಚಿಂತೆ ಇದ್ದರೆ, ವ್ಯಾಪಾರದಲ್ಲಿ ಅಡೆತಡೆಗಳು ಬರುತ್ತಿದ್ದರೆ ಅಥವಾ ಭವಿಷ್ಯದ ಬಗ್ಗೆ ಮನಸ್ಸು ಚಡಪಡಿಸುತ್ತಿದ್ದರೆ ನಿರಾಶರಾಗಬೇಡಿ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಶಾಂತ ಮನಸ್ಸು, ಸರಿಯಾದ ನಿರ್ಧಾರ ಮತ್ತು ನಿರಂತರ ಪ್ರಯತ್ನ ಅತ್ಯಂತ ಪ್ರಮುಖವಾಗಿದೆ. ಇಂದು ನಾನು ನಿಮಗೆ ಕೆಲವು ಸರಳ ಆಧ್ಯಾತ್ಮಿಕ ಮತ್ತು ಸಕಾರಾತ್ಮಕ ಜೀವನಕ್ಕೆ ಸಂಬಂಧಿಸಿದ ಪರಿಹಾರವನ್ನು ತಿಳಿಸಿದ್ದೇನೆ. ಅವುಗಳನ್ನು ನೀವು ನಿಮ್ಮ ದಿನಚರಿಯ ಭಾಗವನ್ನಾಗಿಸಿಕೊಳ್ಳಬಹುದು. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳು ಮತ್ತು ನಿಮ್ಮ ದೇವರನ್ನು ಮನಸ್ಸಿನಲ್ಲಿ ಪ್ರಣಾಮ ಮಾಡಿ ದಿನದ ಆರಂಭವನ್ನು ಕೃತಜ್ಞತೆಯಿಂದ ಮಾಡುವುದರಿಂದ ಮನಸ್ಸು ಸಕಾರಾತ್ಮಕವಾಗಿರುತ್ತದೆ.
ಸಕಾರಾತ್ಮಕವಾಗಿರುತ್ತದೆ ಮತ್ತು ಜೀವನದಲ್ಲಿ ಶಿಸ್ತು ಹೆಚ್ಚಾಗಿರುತ್ತದೆ. ಪ್ರತಿದಿನ ಕನಿಷ್ಠ ಪಕ್ಷ ಒಂದು ಒಳ್ಳೆಯ ಕೆಲಸವನ್ನು ಯಾವುದೇ ಸ್ವಾರ್ಥವಿಲ್ಲದೆ ಮಾಡಿ, ಯಾರಾದರೂ ಅಗತ್ಯವಿರುವವರಿಗೆ ಸಹಾಯ ಮಾಡಿ, ಹಸಿದವರಿಗೆ ಅನ್ನ ನೀಡಿ, ಬಾಯಾರಿಕೆ ಆದವರಿಗೆ ನೀರು ನೀಡಿ, ಅಥವಾ ದುಃಖದಲ್ಲಿರುವ ವ್ಯಕ್ತಿಗೆ ಎರಡು ಸಿಹಿ ಮಾತುಗಳನ್ನಾಡಿ, ಈ ಸಣ್ಣ ಸಣ್ಣ ಕೆಲಸಗಳನ್ನು ಸಮಾಜದಲ್ಲಿ ಸೌಹಾರ್ದತೆಯಿಂದ ಮತ್ತು ನಿಮ್ಮೊಳಗೆ ಸಂತೋಷದ ಭಾವನೆಯನ್ನು ಹೆಚ್ಚಿಸುತ್ತದೆ. ಹೌದು ಸ್ನೇಹಿತರೆ, ಕೋಪ ಬಂದಾಗ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದರಿಂದ ದೂರವಿರಿ. ಸ್ವಲ್ಪ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೊಳ್ಳಿ, ದೀರ್ಘ ಉಸಿರೆಳೆದುಕೊಳ್ಳಿ ಮತ್ತು ನಂತರ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ತಾಳ್ಮೆಯು ಹೆಚ್ಚಾಗಿ ನಂತರ ಪಶ್ಚಾತ್ತಾಪ ಪಡುವಂತಹ ತಪ್ಪುಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಜನರು ಯಶಸ್ಸನ್ನು ಬಯಸುತ್ತಾರೆ, ಆದರೆ ತಾಳ್ಮೆಯಿಂದಿರಲು ಬಯಸುವುದಿಲ್ಲ, ಶ್ರಮ ಪಡಲು ಬಯಸುವುದಿಲ್ಲ. ಆದರೆ ನೆನಪಿಡಿ, ಯಾವ ವ್ಯಕ್ತಿಯು ಪ್ರತಿದಿನ ಸ್ವಲ್ಪ ಮುನ್ನಡೆಯುತ್ತಾನೆ, ಅದೇ ವ್ಯಕ್ತಿ ಒಂದು ದಿನ ಅತಿ ದೊಡ್ಡ ಗುರಿಯನ್ನು ತಲುಪುತ್ತಾನೆ. ಧೈರ್ಯದ ಹೋರಾಟ ಎಂದಿಗೂ ಕಡಿಮೆಯಾಗಲು ಬಿಡಬೇಡ. ಸಂಕಲ್ಪಗಳು ನಿಮ್ಮ ಗುರುತಾಗಲು ಬಿಡಬೇಡ. ಬಿದ್ದರೂ ಎದ್ದು ನಿಲ್ಲುವವನು ಯಾರು, ಅವರನ್ನು ಜಗತ್ತಿನ ಯಾವುದೇ ಶಕ್ತಿ ತಡೆಯಲಾರದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವಾಗಲೂ 3 ವಿಷಯಗಳನ್ನು ನೆನಪಿನಲ್ಲಿಡಿ. ಈ 3 ವಿಷಯಗಳನ್ನು ಎಂದಿಗೂ ಮರೆಯಬೇಡಿ. ಮೊದಲನೇ ವಿಷಯ, ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಡಿ. ಹೌದು. ಮತ್ತು ಎರಡನೇ ವಿಷಯ, ನಿಮ್ಮ ಕುಟುಂಬವನ್ನು ಗೌರವಿಸಿ. ಮತ್ತು ಮೂರನೇ ವಿಷಯ, ದೇವರನ್ನು ಸ್ಮರಿಸುತ್ತಾ ನಿರಂತರವಾಗಿ ಮುನ್ನಡೆಯಿರಿ. ಸ್ನೇಹಿತರೆ, ಈ 3 ವಿಷಯಗಳನ್ನು ನಿಮ್ಮ ಜೀವನದ ಭಾಗವಾದಾಗ ಮನುಷ್ಯನಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸ ಮೂಡುತ್ತದೆ ಮತ್ತು ಅವನು ಯಾವುದೇ ಅಡೆತಡೆಯಿಲ್ಲದೆ ಮತ್ತು ಯಾವುದೇ ತೊಂದರೆ ಹಾಗೂ ಅಡೆತಡೆ ಇಲ್ಲದೆ ಮುನ್ನಡೆಯತೊಡಗುತ್ತಾನೆ. ಸ್ನೇಹಿತರೆ, ನಿಮಗೆ ನಿಮ್ಮ ಕೆಲಸಗಳು ಪದೇ ಪದೇ ನಿಲ್ಲುತ್ತವೆ ಎಂದೆನಿಸಿದರೆ ಹೆದರಬೇಡಿ. ಹಲವು ಬಾರಿ ಯಶಸ್ಸು ಸಿಗುವ ಮುನ್ನ ಪರಿಸ್ಥಿತಿಗಳು ಕಠಿಣವಾಗಿ ಕಾಣಿಸಿಕೊಳ್ಳುತ್ತದೆ. ಇಂತಹ ಸಮಯದಲ್ಲಿ ಸೋಲನ್ನೊಪ್ಪಿಕೊಳ್ಳದೆ ನಿಮ್ಮ ತಯಾರಿಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು. ಸೋಲುವವರು ದಾರಿಯನ್ನು ಬದಲಾಯಿಸುತ್ತಾರೆ, ಗೆಲ್ಲುವವರು ಮಾರ್ಗವನ್ನು ಬದಲಾಯಿಸುತ್ತಾರೆ. ಯಾರು ತಮ್ಮ ಸಂಕಲ್ಪವನ್ನು ಗಟ್ಟಿಗೊಳಿಸಿಕೊಳ್ಳುತ್ತಾರೋ ಅವರೇ ಒಂದು ದಿನ ಗುರಿಯನ್ನು ತಲುಪುತ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಗೆ ತುಂಬ ದೊಡ್ಡ ಮಹತ್ವವಿದೆ. ಮನಸ್ಸಿನಲ್ಲಿ ಯಾವಾಗಲೂ ಚಿಂತೆ, ಭಯ ಮತ್ತು ನಕಾರಾತ್ಮಕತೆ ಇದ್ದರೆ ಉತ್ತಮ ಅವಕಾಶಗಳು ಕಾಣಿಸುವುದಿಲ್ಲ. ಹೌದು ಸ್ನೇಹಿತರೆ, ಅಶಾಂತ ಮನಸ್ಸಿನಿಂದ ಸಮಸ್ಯೆಯ ಪರಿಹಾರ ಹುಡುಕಿದರೆ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಮನಸ್ಸನ್ನು ಶಾಂತಗೊಳಿಸಿ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಏಕೆಂದರೆ ಸ್ನೇಹಿತರೆ, ನೀರು ಎಷ್ಟು ಕಲುಷಿತವಾಗಿರುತ್ತದೆಯೋ ಅಷ್ಟು ಅದರ ಆಳ ಕಾಣಿಸುವುದಿಲ್ಲ. ಒಂದು ವೇಳೆ ನೀರಿನ ಆಳವನ್ನು ನೋಡಬೇಕೆಂದರೆ ನೀರನ್ನು ಕಲುಷಿತಗೊಳಿಸದೆ ಶಾಂತವಾಗಿ ಬಿಟ್ಟುಬಿಡಿ. ಕಸ ಕಡ್ಡಿಗಳು ಪೂರ್ತಿಯಾಗಿ ಕೆಳಗೆ ಕುಳಿತಾಗ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸತೊಡಗುತ್ತದೆ. ಮನಸ್ಸು ಶಾಂತ ಮತ್ತು ಆಶಾವಾದಿಯಾಗಿದ್ದರೆ ಕಠಿಣ ಪರಿಸ್ಥಿತಿಯಲ್ಲೂ ಪರಿಹಾರ ಹುಡುಕುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ದೀಪ ಕತ್ತಲೆ ಮುಗಿಯುತ್ತೆಂದು ಉರಿಯುವುದಿಲ್ಲ, ಅದು ತನ್ನ ಬೆಳಕನ್ನು ಹರಡಲು ಉರಿಯುತ್ತದೆ. ಅದೇ ರೀತಿ ನೀವು ಸಹ ಪರಿಸ್ಥಿತಿಗೆ ಹೆದರದೆ ನಿಮ್ಮ ಕರ್ಮ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು. ಸ್ನೇಹಿತರೆ, ಯಾವುದೇ ಅಪಾಯವೂ ಸಹ ಆಗಲೇ ಸಾರ್ಥಕವಾಗುತ್ತದೆ ಯಾವಾಗ ಅದರೊಂದಿಗೆ ಪ್ರಾಮಾಣಿಕ ಪರಿಶ್ರಮ ಸೇರುತ್ತದೆಯೋ. ಕೇವಲ ಅದೃಷ್ಟವನ್ನು ನೆಚ್ಚಿ ಕುಳಿತುಕೊಳ್ಳುವುದು ಸರಿಯಲ್ಲ. ಯಶಸ್ಸು ಹೆಚ್ಚಾಗಿ ಸರಿಯಾದ ಯೋಜನೆ, ನಿರಂತರ ಪ್ರಯತ್ನ ಮತ್ತು ಸಕಾರಾತ್ಮಕ ಆಲೋಚನೆ ಫಲಿತಾಂಶವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಗುರಿಗಳನ್ನು ನಿಗದಿಪಡಿಸಿ, ಸಮಯವನ್ನು ಗೌರವಿಸಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಕುಟುಂಬದೊಂದಿಗೆ ಪ್ರೀತಿಯಿಂದಿರಿ ಮತ್ತು ಪ್ರತಿದಿನ ಹೊಸದನ್ನು ಕಲಿಯಲು ಪ್ರಯತ್ನಿಸಿ. ಈ ಸಣ್ಣ ಸಣ್ಣ ಪ್ರಯತ್ನಗಳೇ ನಿಮ್ಮನ್ನು ಜೀವನದಲ್ಲಿ ಕೆಲಸ ಮಾಡುತ್ತಿದೆ. ಸ್ನೇಹಿತರೆ, ಈಗ ನಾನು ಇಂದಿನ ಮುಖ್ಯ ವಿಷಯದ ಕಡೆಗೆ ಸಾಗುವ ಸಮಯ ಬಂದಿದೆ. ಇಲ್ಲಿ ನಾವು ಆ ಸೂಚನೆ, ಭಾವನೆಗಳು ಮತ್ತು ಉಪಯುಕ್ತ ವಿಷಯಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡುತ್ತೇವೆ. ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ಹಾದಿ ಆಯ್ಕೆ ಮಾಡಲು ಮತ್ತು ಸಕಾರಾತ್ಮಕ ಆಲೋಚನೆ ಹೊಂದಿರಲು ಸಹಾಯ ಮಾಡುತ್ತದೆ. ಹಾಗಾಗಿ ಕೊನೆಯವರೆಗೂ ನಮ್ಮೊಂದಿಗೆ ವಿಡಿಯೋದಲ್ಲಿ ವಿಸ್ತಾರವಾಗಿ ಪ್ರತಿಯೊಂದನ್ನು ತಿಳಿಸುತ್ತೇವೆ. ದಿನ ಹೇಗಿರುತ್ತದೆ, ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳಿಂದ ದೂರವಿರಬೇಕು ಎಂಬ ಎಲ್ಲವನ್ನು ವಿಸ್ತಾರವಾಗಿ ಹೇಳುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಶ್ರಮವನ್ನು ನೀವು ಉತ್ತಮವಾಗಿ ಮಾಡುತ್ತಿದ್ದೀರಿ, ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಉತ್ತಮ ಲಾಭ ಸಿಗುತ್ತದೆ. ನೋಡಿ ಸ್ನೇಹಿತರೆ, ಇಂದು ನೀವು
ಸುಲಭವಾಗಿ ಎಲ್ಲ ಕೆಲಸವನ್ನು ಮಾಡಿ ಜೀವನದ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ನಿಮ್ಮ ಏಕಾಗ್ರತೆಯನ್ನು ಕಾಯ್ದುಕೊಳ್ಳಿ ಮತ್ತು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಅದರಲ್ಲಿ ತೊಡಗಿಸಿ. ಯಾರೊಂದಿಗೂ ಭಾವನಾತ್ಮಕ ಗೊಂದಲಕ್ಕೆ ಸಿಲುಕಿಕೊಳ್ಳುವಂತಹ ಮಾತುಗಳನ್ನು ಆಡಬೇಡಿ. ಇಂದು ಉದ್ಯಮವನ್ನು ವಿಸ್ತರಿಸಬಹುದು, ಏಕೆಂದರೆ ಉದ್ಯಮ ಮಾಡುವವರಿಗೆ ಇಂದಿನ ದಿನ ಅತ್ಯಂತ ವಿಶೇಷ ಮತ್ತು ಪ್ರಮುಖವಾಗಿರಲಿದೆ. ಅಥವಾ ಆಗಲೇ ಇರುವ ಮಳಿಗಳಿಗೆ ಹೊಸ ರೂಪ ನೀಡಬಹುದು. ಅದಕ್ಕೂ ಸಹ ಸಮಯ ತುಂಬ ಚೆನ್ನಾಗಿದೆ. ಇಂದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವ ಅಗತ್ಯವಿರುತ್ತದೆ. ತಪ್ಪಾದ ಆಹಾರ ಪದ್ಧತಿ, ಹೊರಗಡೆ ಸುತ್ತಾಡುವುದರಿಂದ ಪ್ರತಿಯೊಂದು ವಿಷಯದ ಮೇಲೆ ಈಗ ನೀವು ಗಮನ ಹರಿಸಬೇಕಾಗಿದೆ. ನಿಮಗೇನಾದರೂ ಮಕ್ಕಳಿದ್ದರೆ ನೀವು ಇನ್ನೂ ಹೆಚ್ಚಿನ ಜಾಗರೂಕರಾಗಿರಬೇಕು. ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ದಿಢೀರನೆ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಸ್ನೇಹಿತರೆ, ನೀವು ಮೊದಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನೀವು ಏನು ಸೇವಿಸಿದ್ದೀರಿ ಎಂಬುದರ ಕಡೆ ಗಮನವಿರಲಿ, ಏಕೆಂದರೆ ಆ ವಸ್ತುವನ್ನು ತಿಂದ ನಂತರ ನಿಮ್ಮ ಮನಸ್ಥಿತಿ ಮತ್ತು ಆರೋಗ್ಯ ಮತ್ತಷ್ಟು ಹಾಳಾಗಬಹುದು. ಈ ವಿಷಯದ ಬಗ್ಗೆಯೂ ನೀವು ಗಮನ ಹರಿಸುವ ಅಗತ್ಯವಿದೆ. ನೀವು ತುಂಬ ಭಾವನಾತ್ಮಕ ವ್ಯಕ್ತಿ, ಹಾಗಾಗಿ ನಿಮ್ಮಂತೆ ಇರುವ ಭಾವನಾತ್ಮಕ ಮತ್ತು ಹೊಸ ವ್ಯಕ್ತಿ ಸಿಗುವ ಸಾಧ್ಯತೆ ಇದೆ. ಆದರೆ ನೀವು ಅವರೊಂದಿಗೆ ಸಾಗಬಾರದು, ಏಕೆಂದರೆ ಅವರಿಂದ ನಿಮ್ಮ ಕೈಗೆ ನಿರಾಸೆಯಷ್ಟೇ ಸಿಗುತ್ತದೆ. ಆಕರ್ಷಣೆಯೂ ಸಹ ಕಾಂತದ ವಿರುದ್ಧ ಧ್ರುವಗಳಂತೆ ಇರುತ್ತದೆ ಎಂಬುದು ನಿಮಗೆ ತಿಳಿದಿದೆ. ಇದೇ ನೀವು ನಿಮ್ಮ ನಿರೀಕ್ಷೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಮತ್ತು ಹಂತದ ಜನರೊಂದಿಗೆ ಸ್ನೇಹ ಬೆಳೆಸಲು ನಿರೀಕ್ಷೆ ಮಾಡಿ. ಮುಂದೆ ನೀವು ಅವರೊಂದಿಗೆ ವ್ಯಾಪಾರವನ್ನು ಮಾಡಬಹುದು. ನೋಡಿ ಸ್ನೇಹಿತರೆ, ಸಮಯ ಅತ್ಯಂತ ಅಪಾಯಕಾರಿ ಮತ್ತು ಅತ್ಯಂತ ಲಾಭದಾಯಕವಾಗಿರಲಿದೆ. ಯಾವುದೇ ಆಪ್ತ ಸ್ನೇಹಿತ ನಿಮ್ಮ ರಹಸ್ಯವನ್ನು ನಿಮಗೆ ಹೇಳಿದ್ದಾನೆ. ನೀವು ಅವರ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳಿ ಸಲಹೆ ಮತ್ತು ಸಹಾನುಭೂತಿ ನೀಡಬೇಕಾಗಿದೆ. ನಿಮ್ಮ ಎಲ್ಲ ಕೆಲಸಗಳನ್ನು ಸೃಜನಶೀಲ ರೀತಿಯಲ್ಲಿ ಮಾಡಿ. ನೀವು ಸದ್ಯಕ್ಕೆ ಪ್ರಭಾವಶಾಲಿ ರೀತಿಯಲ್ಲಿ ಕೆಲಸ ಮಾಡುತ್ತೀರಿ ಮತ್ತು ಅದರ ಪ್ರಭಾವ ನಿಮ್ಮ ಸುತ್ತಮುತ್ತಲಿನ ಎಲ್ಲ ಜನರ ಮೇಲೆಯೂ ಬೀರುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಯೋಚಿಸಿ ನಿರ್ಧರಿಸಿ ಮಾತನಾಡಬೇಕು ಮತ್ತು ಹೇಳಬೇಕಾಗುತ್ತದೆ. ಇಂದಿನ ದಿನ ಇತರ ವಿಷಯಗಳ ಜೊತೆಗೆ ಸಮತೋಲಿತ ಜೀವನ ಶೈಲಿಯೂ ಸಹ ಉತ್ತಮ ಆರೋಗ್ಯದಿಂದ ಮಾತ್ರ ಸಾಧ್ಯವಾಗುತ್ತದೆ. ನಿಮಗೆ ಉತ್ತಮ ಜೀವನ ಶೈಲಿ ಎಂದರೆ ಇಷ್ಟ, ಆದರೆ ಆರೋಗ್ಯದ ಕಡೆ ಗಮನ ಹರಿಸಲು ಸಾಧ್ಯವಾಗುತ್ತಿರಲಿಲ್ಲ. ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿ ಇರದಿದ್ದರೆ ಉತ್ತಮ ಜೀವನ ಶೈಲಿ ಆನಂದವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ನಿಮಗೆ ನಿಧಾನವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಮೂಡುತ್ತದೆ. ಎಡಕಾಯವಾಗಿರಲು ಶ್ರಮಿಸುವ ಜನರಿಂದ ನೀವು ತುಂಬ ಪ್ರಭಾವಿತರಾಗಿರುತ್ತೀರಿ. ನಿಧಾನವಾಗಿ ಇದು ನಿಮ್ಮ ಜೀವನದ ಭಾಗವಾಗುತ್ತದೆ ಮತ್ತು ಇದರಿಂದ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರತೊಡಗುತ್ತದೆ. ಹೌದು ಸ್ನೇಹಿತರೆ, ಮಂಗಳ ಗ್ರಹವು ನಿಮ್ಮ ಪ್ರೇಮದ ಆಸೆಗಳನ್ನು ಹೆಚ್ಚಿಸುತ್ತಿದೆ ಮತ್ತು ನಿಮ್ಮ ಹೋರಾಟದ ಮನೋಭಾವ ಹಾಗೂ ನಿಮ್ಮ ನಂಬಿಕೆಯು ನಿಮ್ಮನ್ನು ಸಂಗಾತಿಯೊಂದಿಗೆ ಅಥವಾ ಸಂಗಾತಿಯ ಬಳಿಗೆ ಕರೆದೊಯ್ಯುತ್ತಿದೆ. ನಿಮ್ಮ ಸಂಬಂಧದಲ್ಲಿ ಪ್ರೀತಿಯ ಭಾವನೆಯು ಚಹಾಕ್ಕೆ ಸಕ್ಕರೆ ಸೇರಿಸಿದಷ್ಟೇ ಸಿಹಿಯಾಗಿರುತ್ತದೆ. ನೀವು ನಿಮ್ಮ ಪ್ರೀತಿ ಅಥವಾ ಪ್ರಯಾಣದಲ್ಲಿ ಇಷ್ಟರಾಗಿದ್ದೀರಿ. ಸಂಗೀತವನ್ನು ಅನುಭವಿಸಿ. ಪ್ರತಿಯೊಂದು ಉಜ್ವಲ ಹಾಗೂ ವರ್ಣಮಯ ಸಮಯಕ್ಕೆ ಅನುಕೂಲಕರವಾಗಿದೆ. ನೋಡಿ ಸ್ನೇಹಿತರೆ, ಇಂದಿನ ದಿನ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಅದೃಷ್ಟದ ನಕ್ಷತ್ರಗಳು ಹೇಳುತ್ತಿವೆ, ಇಂದು ನೀವು ಪ್ರತಿಯೊಬ್ಬರನ್ನು ನಂಬುವ ಮನಸ್ಥಿತಿಯಲ್ಲಿರುತ್ತೀರಿ. ಅದರ ಅನಾನುಕೂಲವೇನೆಂದರೆ ನಿಮ್ಮ ಒಳಿತನ್ನು ಬಯಸಿದ ವ್ಯಕ್ತಿಯೊಂದಿಗೂ ಸಹ ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಬಹುದು. ಆದ್ದರಿಂದ ಸ್ನೇಹಿತರೆ, ಮೊದಲು ಅಂಥ ವ್ಯಕ್ತಿಗಳ ಬಗ್ಗೆ ಸರಿಯಾಗಿ ಪರಿಶೀಲನೆ ನಡೆಸಿ ಮತ್ತು ಮಾತನಾಡುವಾಗ ನಿಮ್ಮ ಪದಗಳನ್ನು ಯೋಚಿಸಿ ಬಳಸಿ. ಇಲ್ಲದಿದ್ದರೆ ತೊಂದರೆಯಾಗಬಹುದು. ನೀವು ಕಳೆದ ಕೆಲವು ಸಮಯದಿಂದ ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ಮಾತಿಗೆ ಅಸಮ್ಮತಿ ಹೊಂದಿದ್ದರೆ ಇಂದು ಸ್ನೇಹದ ಕೈ ಚಾಚಲು ತುಂಬ ಒಳ್ಳೆಯದು ಸಮಯ. ಹೌದು ಸ್ನೇಹಿತರೆ, ನಿಮಗೆ ತಿಳಿಸಲು ಬಯಸುತ್ತೇನೆ, ನಿಮ್ಮ ಜೀರ್ಣಾಂಗ ಯುವಕ್ಕೆ ಹೆಚ್ಚಿನ ಅಗತ್ಯವಿರಬಹುದು. ಆದ್ದರಿಂದ ಸಾತ್ವಿಕ ಮತ್ತು ನೈಸರ್ಗಿಕ ಆಹಾರ ಸೇವನೆ ಬಗ್ಗೆ ಯೋಚಿಸಿ. ಕರಿದ ಮತ್ತು ಹುರಿದ ಈರುಳ್ಳಿ ಸೇವನೆ ತೊಂದರೆ ನೀಡಬಹುದು ಮತ್ತು ಗ್ರಂಥಿಗಳ ಊತದ ಮೇಲೆ ಕಣ್ಣೀರಿಡಬೇಕಾಗುತ್ತದೆ. ನೋಡಿ ಸ್ನೇಹಿತರೆ, ಮಾನಸಿಕ ಧರ್ಮಕ್ಕೆ ಸಂಬಂಧಿಸಿದ ತೊಂದರೆಗಳಾಗಬಹುದು. ಆದ್ದರಿಂದ ವಿಶ್ರಾಂತಿ ಮತ್ತು ಚಿಕಿತ್ಸೆಗೆ ಸಮಯ ಕೊಡಿ. ನಿಯಮಿತ ಚಟುವಟಿಕೆಯು ಸರಿಯಾದ ರಕ್ತ
ಸಂಚಾರವನ್ನು ಆಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆ ಸಮತೋಲನವನ್ನು ಬೆಂಬಲಿಸುತ್ತದೆ. ಇದು ನಿಮಗೆ ತೊಂದರೆ ಉಂಟು ಮಾಡಬಹುದು. ನಿಮ್ಮ ಆತ್ಮೀಯತೆ ಇತರರನ್ನು ನಿಮ್ಮತ್ತ ಆಕರ್ಷಿಸುತ್ತದೆ, ಆದರೆ ನೀವು ಸ್ವಾತಂತ್ರ್ಯ ಬಯಕೆ ಮತ್ತು ಭಾವನಾತ್ಮಕ ಭದ್ರತೆಯ ನಡುವೆ ಸಿಲುಕಿಕೊಂಡಂತೆ ಭಾಸಬೇಕಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಇದನ್ನು ನೋಡಿ ನಿಮಗೆ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಪರಿಹಾರಗಳನ್ನು ಹೇಳಿದ್ದೇನೆ, ಸಣ್ಣ ಕಥೆಗಳನ್ನು ಕೂಡ ಹೇಳಿದ್ದೇನೆ. ನಿಮಗೆ ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಭವಿಷ್ಯ ದರ್ಪಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.